ಹ್ಮ್. ಪರವಾಗಿಲ್ವೇ? ಎಷ್ಟೆಲ್ಲ ಗೊತ್ತಿದೆ ನಿಮ್ಗೆ? ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदा य आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया करवोऽपि नेदुः तं सर्वभूतहृदयं मुनिमानतोऽस्मि नरं चैव नरोत्तमं व्यासं ततो जयमुदीरये स्वस्त्यस्तु सतां हरिः ओम् ದ್ವಿತೀಯ ಮಕ್ಕಳಾಗಿ ಮರುತ್ತುಗಳು ಅಸುರರಾಗಿ ಹುಟ್ಟಬೇಕಿತ್ತು. ಆದರೆ ಅವರು ಆಸುರ ಭಾವವನ್ನ ತೊರೆದು ಹೇಗೆ ದೈವಿಕ ಸ್ಪರ್ಶವನ್ನ ಪಡೆದ್ರು ಅನ್ನುವಂತಹ ಒಂದು ಜಿಜ್ಞಾಸೆಯನ್ನ ಪರೀಕ್ಷಿತ್ ರಾಜ ನಿರೂಪಣೆ ಮಾಡಿದ. ಸೂತರು ಕೂಡ ಆ ಪ್ರಸಂಗವನ್ನ ಮುಂದುವರೆಸ್ತಾ ತದ್ವಿಷ್ಣುರಾತಸ್ಯ ಸಬಾದರಾಯಣಿ ವಚೋ ನಿಶಮ್ಯಾದೃತಮರ್ಥಮನ್ ಅರ್ಥವನ್ಮುನಿ ಸಭಾಜಯಂತನ್ನಿಭೃತೇನ ಚೇತಸಾ ಜಗಾತ ಸತ್ರಾಯಣ ಸರ್ವದರ್ಶನ. ಶೌನಕರೇ, ಪರೀಕ್ಷಿತನು ಅತ್ಯಂತ ಪ್ರೀತಿಯಿಂದ ಅರ್ಥಗರ್ಭಿತವಾದ ಈ ಪ್ರಶ್ನೆಯನ್ನ ಕೇಳಿದಾಗ ಶುಕಮುನಿಗಳು ಸಭಾಜಯನ್, ಓ, ತುಂಬಾ ಗಮನ ಇಟ್ಟು ಕಥೆ ಕೇಳ್ತಾ ಇದ್ದು, ಸಂತೋಷ ಆಯ್ತು ಅಂತ ಅವನನ್ನ ಹೊಗಳಿದ್ರಂತೆ ಶುಕಾಚಾರ್ಯರು. ಇಲ್ಲಾಂದ್ರೆ ಮರುತುಗಳು ಹುಟ್ಟಿದ್ರು, ಹಾ ಮರುತುಗಳು ಹುಟ್ಟಿದ್ರು, ಅವನು ಬಂದ, ಹಾ ಅವನು ಹುಟ್ಟಿದ, ಇವನು ಹುಟ್ಟಿದ, ಇವನು ಹುಟ್ಟಿದ ಅಂತ ಇಷ್ಟೇ ನಮ್ ತರ ತಲೆ ಅಲ್ಲಾಡಿಸ್ತಿದ್ವಿ. ಆದ್ರೆ ಅವನು ಹಾಗೆ ಬರೀ ತಲೆ ಅಲ್ಲಾಡಿಸದೆ ವಾಪಸ್ ಪ್ರಶ್ನೆ ಕೇಳ್ತಾನೆ. ದ್ವಿತೀಯ ಮಕ್ಕಳು ಅಂತಂದ್ಮೇಲೆ ದೈತ್ಯರು ಆಗ್ಬೇಕಿತ್ತು. ಅದು ಬಿಟ್ಟು ಇವರು ಆ ಇಂದ್ರನಿಗೆ ಸಹಕಾರಿಗಳಾಗಿ ಹೇಗೆ ಮುಂದುವರೆದ್ರು ಅನ್ನುವ ಸಂಗತಿಯನ್ನ ನನಗೆ ಹೇಳಬೇಕು ಅಂತ ಈ ಕೇಳಿದ ಮಾತು ಸರ್ವಜ್ಞಾಚಾರ್ಯರಾದಂತಹ ಶುಕಮುನಿಗಳಿಗೆ ತುಂಬಾ ಸಂತೋಷ ಆಯ್ತು. ಆ ನಿಭೃತೇನ ಚೇತಸ ಜಗಾದ, ಪ್ರಸನ್ನ ಮನಸ್ಕರಾಗಿ ಹೇಳಿದ್ರಂತೆ. ತುಂಬಾ ಗಮನ ಇಟ್ಟು ಕೇಳ್ತಾ ಇದ್ದಾನೆ ಅಂತಂದಾಗ ಯಾರಿಗೇ ಆದ್ರೂ ಹೇಳೋನಿಗೆ ತುಂಬಾ ಖುಷಿ ಆಗುತ್ತೆ. ಇವನಾದ್ರೂ ಒಬ್ಬ ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳ್ತಾ ಇದ್ದಾನಲ್ಲ. ಉಳಿದವರೆಲ್ಲ ಜೋರ್ ತಲೆ ತೂಗ್ತಾ ಇರ್ತಾರೆ. ಅದು ನಿದ್ದೆಗೋ ಅಥವಾ ಜಾಸ್ತಿ ಅರ್ಥ ಆಯ್ತು ಅಂತನೋ ಅಥವಾ ಸೊಳ್ಳೆ ಕಚ್ತಾ ಇದೆ ಅನ್ನೋದನ್ನ ತಪ್ಪಿಸ್ಕೊಳ್ಳಿಕ್ಕೋ ಏನಕ್ಕೇನ್ ಗೊತ್ತಿರುದಿಲ್ಲ. ಆದ್ರೆ ಇವನು ಗಂಭೀರವಾಗಿ ಪ್ರಶ್ನೆ ಕೇಳಿದ್ರಿಂದ ತುಂಬಾ ಸಂತೋಷ ಆಯ್ತು. ನಿಭೃತೇನ ಚೇತಸ ಜಗಾದ. ಅಲ್ಲಿ ಪರೀಕ್ಷಿತ್ ರಾಜನಿಗೆ ಒಂದು ಹೆಸರು ಕೊಟ್ಟದ್ದು ವಿಷ್ಣುರಾತ ಅಂತ. ವಿಷ್ಣುರಾತ ಅಂದ್ರೆ ಹಿಂದೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ ಅಥವಾ ವಿಷ್ಣುವಿನಿಂದ ಕೊಡಲ್ಪಟ್ಟವ. ಯಾವಾಗ ಆ ಅಶ್ವತ್ಥಾಮನ ಅಸ್ತ್ರ ಆ ಮಗುವನ್ನ ನುಂಗ್ಲಿಕ್ಕೆ ಬಂತೋ ಆವಾಗ ಸುದರ್ಶನದಿಂದ ಆ ಮಗುವನ್ನ ರಕ್ಷಿಸಿದವನಾದ್ರಿಂದಾಗಿ ವಿಷ್ಣುವಿನಿಂದ ಕೊಡಮಾಡಲ್ಪಟ್ಟವ, ರಾಧಾನೆ ಅಂತ ಧಾತು. ಹಾಗಾಗಿ ಅಂತಹ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಸಂತುಷ್ಟರಾದ್ರು. ಶ್ರೀ ಶುಕ ಉವಾಚ ಹತಪುತ್ರಾದಿತಿ ಶಕ್ರಪಾರ್ಷ್ಣಿಗ್ರಾಹೇಣ ವಿಷ್ಣುನಾ ಮನ್ಯುನಾ ಶೋಕದೀಪ್ತೇನ ಜ್ವಲಂತಿ ಪರ್ಯಚಿಂತಯತ್. ಶುಕಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾ, ನಾರಾಯಣ ಯಾವಾಗ್ಲೂ ಇಂದ್ರನ ಪಕ್ಷವನ್ನು ವಹಿಸಿ ತನ್ನ ಮಕ್ಕಳಾದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನ ಕೊಂದದ್ರಿಂದ ಅವಳಿಗೆ ಸ್ವಲ್ಪ ದುಃಖವೂ ಆಯಿತು, ಆಕ್ರೋಶವೂ ಹುಟ್ಟಿತು. ಒಳಗಿನಿಂದ ಭುಗಿಲೆದ್ದ ಕೋಪಕ್ಕೆ ಅವಳು ಉರಿದು ಉರಿದು
ಹೀಗೆ ಆಲೋಚಿಸತೊಡಗಿದಳು. ಪರ್ಯಚಿಂತಯತ್ ಜ್ವಲಂತೀ, ತನ್ನೊಳಗೆ ತಾನು ಸುಟ್ಟುಕೊಳ್ಳುತ್ತಾ ಆಲೋಚಿಸಿದ್ಲಂತೆ. ಅಂದ್ರೆ ಅವಳನ್ನೇ ಸುಡುತ್ತೆ ಅಂತಾನೆ ಅರ್ಥ ಅದು. ಆದ್ರೆ ತಪ್ಪಿಸ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಸಿಟ್ಟು ಬಂದಾಗ ಆ ಆಲೋಚನೆಯಲ್ಲಿ ಯಾರಿಗೆ ತೊಂದರೆ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕಾಗಲ್ಲ. ಕದಾನು ಭ್ರಾತೃಹಂತಾರಂ ಇಂದ್ರಿಯಾರಾಮ ಮುದ್ಬಣಂ ಅಕ್ಲಿನ್ನ ಹೃದಯಂ ಪಾಪಂ ಘಾತಯಿತ್ವಾ ಸ್ವಪೇ ಸುಖಂ. ಇಂದ್ರ ಅಂದ್ರೆ ಇಂದ್ರಿಯಗಳಿಂದ ಬರುವ ಸುಖವನ್ನ ಅನುಭವಿಸುವವನು, ಇಂದ್ರಿಯಗಳಿಗೆ ಒಡೆಯ ಅಂತ ಅರ್ಥ. ಇಂದ್ರಿಯಾರಾಮಂ, ಇಂದ್ರಿಯಗಳಲ್ಲಿ ಓಡಾಡ್ತಾ ಅದರ ಸುಖವನ್ನ ಅನುಭವಿಸುವ, ಉದ್ಬಣಂ ಅತ್ಯಂತ ಕ್ರೂರನಾದ, ಪಾಪಿ ಎನಿಸಿದಂತಹ, ತನ್ನ ಮಕ್ಕಳನ್ನ ಭ್ರಾತೃಹಂತಾರಂ ಒಡಹುಟ್ಟಿದ ತಮ್ಮಂದಿರನ್ನೇ ಕೊಲ್ಲುವಂತಹ ಈ ಇಂದ್ರ. ಅಂದ್ರೆ ವೃತ್ರಾಸುರನ ಸಂಹಾರ ಆಯಿತು, ಇನ್ನು ಅನೇಕ ಪಾಕ ಜಂಭ ಮೊದಲಾದ ಅಸುರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಹಾಗಾಗಿ ಪಾಪಿಯಾದ ನಿಷ್ಕರುಣಿಯಾದ ಇಂದ್ರ ತನ್ನ ಒಡಹುಟ್ಟಿದವರಾದ ಜೊತೆಗಾರರನ್ನೇ, ತನ್ನ ಮಕ್ಕಳನ್ನೇ ಕೊಂದಿದ್ದಾನೆ. ಅವನನ್ನು ನಾನು ಅಕ್ಲಿನ್ನ ಹೃದಯಂ, ಕ್ಲಿನ್ನ ಅಂದ್ರೆ ಒದ್ದೆ, ಆರ್ದ್ರ. ಅಕ್ಲಿನ್ನ ಅಂದ್ರೆ ಒಣಗಿದ ಹೃದಯ, ಕಲ್ಲಿನ ಹೃದಯ ಅಂತ ಅರ್ಥ. ಕಲ್ಲಿನಂತೆ ಒಂದು ಚೂರೂ ಕೂಡ ಕರುಣೆಯ ರಸವೇ ಹುಟ್ಟದ, ಎಷ್ಟು ನೀರು ಹಾಕಿದ್ರೂ ಅದು ಒದ್ದೆ ಆಗತ್ತೆ ಹೊರತು ಮೇಲಿನಿಂದ ಒಳಗೆ ಮೆದುವಾಗಲ್ಲ ಕಲ್ಲು. ಅಂತ ಹೃದಯದವನು ಅಂತ ಅರ್ಥ ಅಕ್ಲಿನ್ನ ಹೃದಯನನ್ನ. ಇಂದ್ರನನ್ನ ಪಾಪಂ ಕದಾ ಘಾತಯಿತ್ವ ಸುಖಂ ಸ್ವಪೇ, ಹೇಗೆ ನಾನು ಅವನನ್ನ ಕೊಂದು ಸುಖವಾಗಿ ಮಲಗಿಯೇನು ಅಂತ ದಿತಿ ನಿರಂತರ ಹಾಗೆಯೇ ಚಿಂತಿಸ್ತಾ ಇದ್ದಾಳೆ. ಇಂದ್ರನನ್ನ ಕೊಲ್ಲಬೇಕು, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಇದು ಸಾಮಾನ್ಯ ದ್ವೇಷಿಸುವವನ ಸಹಜವಾದ ಆಲೋಚನೆಯ ಕ್ರಮ. ಕೊಂದ ಮೇಲೆ ನನ್ಗೆ ನಿದ್ದೆ, ನಾನು ಸಾಯುವ ತನಕನೂ ಮರಿಯಲ್ಲ ಅವನು ಮಾಡಿದ ತೊಂದರೆಯನ್ನ. ಅವನನ್ನ ಕೊಂದ ಮೇಲೇನೆ ನನಗೆ ನಿದ್ದೆ ಬರುದು, ಅವನನ್ನು ಕೊಂದ ಮೇಲೇನೆ ನನಗೆ ನೆಮ್ಮದಿಯ ಸಾವು ಬರುದು. ದುರ್ಯೋಧನ ಆ ತಲೆಗಳನ್ನೆಲ್ಲ ನೋಡಿದ್ಮೇಲೆ ಪ್ರಾಣ ಬಿಟ್ಟ ಅಲ್ವಾ? ಹಾಗೆ ಉಪಪಾಂಡವರ ತಲೆಯನ್ನು ನೋಡಿದ್ಮೇಲೆ ಈಗ ಸುಖವಾಗಿ ಮಲ್ಕೊಳ್ತೇನೆ. ಯಾಕೆಂದ್ರೆ ಪಾಂಡವರ ಮಕ್ಳಿಗೆ ಯಾರಿಗೂ ರಾಜ್ಯ ಸಿಗಲ್ಲ. ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಇವ್ರು ಎಷ್ಟು ದಿವಸ ಇನ್ ಬದುಕ್ತಾರೆ? ಈಗ್ಲೂ 72 73 ವಯಸ್ಸಾಗಿದೆ, ಬಿದ್ದು ಹೋಗೋ ಶರೀರ. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಅವರನ್ನ ಕೊಲ್ಲಿಕ್ ಆಗ್ಲಿಲ್ಲ, ಆದ್ರೆ ಅವರ ಮಕ್ಳಿಗಂತೂ ಸಿಗ್ಲಿಲ್ವಲ್ಲ ಅಂತ ನೆಮ್ಮದಿಯಾಗಿ ಉಸಿರು ಬಿಟ್ಟ. ಇದು ದುಷ್ಟರ ದ್ವೇಷದ ಸ್ವರೂಪ. ದಿತಿ ಕೂಡ ಹಾಗೆ ಯೋಚನೆ ಮಾಡಿದ್ಲು. ಮಕ್ಕಳನ್ನು ಕಳ್ಕೊಂಡ ವ್ಯಥೆಯಿಂದ ಹಾಗೆ ಆಲೋಚನೆ ಬಂತು. ಕೆಟ್ಟವಳಲ್ಲ, ಆದ್ರೆ ಕೆಲವೊಮ್ಮೆ ಅಂಥ ಆಲೋಚನೆಗಳು ಅವರನ್ನ ದಾರಿ ತಪ್ಪಿಸತ್ತೆ. ಕೃಮಿಬಿಡ್ ಭಸ್ಮ ಸಂಜ್ಞಾಂತೆ ಯಸ್ಯೇಷಾಭಿಹಿತಸ್ಯ ವಾ ಭೂತದೃಕ್ ತತ್ಕೃತೆ ಸ್ವಾರ್ಥಂ ಕಿಂ ವೇದ ನಿರಯೋ ಯತಃ. ಅವಳು ಯೋಚನೆ ಮಾಡ್ತಾ ಹೇಳ್ತಾಳೆ, ಅಂದ್ರೆ ತಾನೇ ಒಳಗೆ ಯೋಚಿಸ್ತಾ ಅನ್ಕೊಳ್ತಾಳೆ, ಆ ರಾಜನ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಪ್ರಭು ಅಂತ ಕರೆದ್ರು, ಅವನು ಎಷ್ಟೇ ಪ್ರಭು ಆಗಿದ್ರು ಕೂಡ ಶರೀರ ತೊರೆದಾಗ ಶವವಾಗಿ ಅಕಸ್ಮಾತ್ ಯಾರು ನೋಡ್ಲಿಲ್ಲ ಅಂದ್ರೆ 2 3 ದಿವಸದಲ್ಲಿ ಕೊಳೆತು ಕೃಮಿ ವಿಡ್ ಭಸ್ಮ ಸಂಜ್ಞಾ ಅಂತೆ, ಒಂದೋ ಕೊಳೆತು ಅದು ನಾರುತ್ತೆ, ಅಥವಾ ನರಿನಾಯಿಗಳು ತಿಂದ್ರೆ ಹೊಲಸಾಗಿ ಹೊರಟು ಹೋಗುತ್ತೆ, ಸುಟ್ರೆ ಬೂದಿ ಆಗುತ್ತೆ. ಇಂಥ ಶರೀರಕ್ಕಾಗಿ ಜೀವಿಗಳನ್ನ ಕೊಲ್ಲಿಸುವವನು ಏನ್ ಪುರುಷಾರ್ಥ ಪಡ್ಕೊಳ್ತಾನೆ? ಈ ಇಂದ್ರ ಕೊಲ್ತಾ ಇದ್ದಾನೆ, ಎಲ್ಲರನ್ನ ಕೊಲ್ತಾನೆ ಕೊಲ್ತಾನೆ ಕೊಲ್ತಾನೆ, ಏನ್ ಪಡ್ಕೊಳ್ತಾನೆ? ಆದ್ರಿಂದಾಗಿ ಅಂತ ಜೀವಿಗಳನ್ನ ಕೊಂದದ್ದಕ್ಕೆ ಅವನಿಗೆ ನರಕನೇ ಆಗಬೇಕು, ಅದು ನನ್ನಿಂದನೇ ಆಗಬೇಕು. ಆಶಾಸಾನಸ್ಯ ತಸ್ಯೇದಂ ಧ್ರುವಮುನ್ನತಚೇತಸಃ ಮತಶೋಷಣಮಿಂದ್ರಸ್ಯ ಭೂಯಾದ್ಯೇನ ಸುತೋ ಹಿಮೇ. ಈ ಶರೀರವನ್ನೇ ಸ್ಥಿರ ಅಂತ ತಿಳಿದು ಅಧಿಕಾರವನ್ನ ಭದ್ರಪಡಿಸಿಕೊಳ್ಳಲಿಕ್ಕೆ ನಿರಂತರ ಪ್ರಯತ್ನಿಸುತ್ತಿರುವಂತಹ ಇಂದ್ರನ ಸೊಕ್ಕನ್ನ ಮುರಿಯುವ ಮಗನನ್ನ ನಾನು ಪಡೀಬೇಕು. ಮದಶೋಷಣಂ ಇಂದ್ರಸ್ಯ, ಮದಶೋಷಣಂ ಅವನ ಮದವನ್ನ ಒಣಗಿಸುವ, ಮದವನ್ನ ಬತ್ತಿಸುವಂತಹ ಮಗನೊಬ್ಬನನ್ನ ನಾನು ಪಡೀಬೇಕು. ಪಡೆದು ಅವನ ನನ್ನ ಕಣ್ಣ ಮುಂದೆನೆ ಅವನ ಅಹಂಕಾರ ನಾಶ ಆಗುವುದನ್ನು ನಾನು ನೋಡ್ಬೇಕು. ಯಾಕೆಂದ್ರೆ ಉನ್ನದ್ಧ ಚೇತಸಃ,
ಇದಂ ಧ್ರುವಂ, ಈ ಶರೀರ ಅನ್ನೋದು, ಈ ಅಧಿಕಾರ ಅನ್ನೋದು, ಈ ವ್ಯಾಪಾರ ಅನ್ನೋದು, ಈ ಸುಖ ಅನ್ನೋದು ಶಾಶ್ವತ ಅಂತ ಭಾವಿಸಿ ಉದ್ಧಟನಾಗಿರುವಂತಹ ಅಹಂಕಾರಿಯಾದ ಇಂದ್ರನನ್ನು ನಾಶ ಮಾಡಬಲ್ಲ ಮಗನೊಬ್ಬನನ್ನು ನಾನು ಪಡೆಯಬೇಕು. ಸುತೋ ಹಿಮೆ ಭೂಯಾತ್, ಒಬ್ಬ ಮಗ ಹುಟ್ಲಿ. ಇತಿ ಭಾವೇನ ಸಾ ಭರ್ತುರ್ ಆಚಚಾರ ಸಕೃತ್ ಪ್ರಿಯಂ ಶುಶ್ರೂಷಯಾನುರಾಗೇಣ ಪ್ರಶ್ರಯೇಣ ದಮೇನ ಚ. ಈ ಯೋಚನೆ ಮನಸ್ಸಿನ ಒಳಗೆ ಸ್ಕೆಚ್ ಹಾಕ್ತಾನೇ ಇದೆ. ಆದ್ರೆ ಹೊರಗೆ ಯಾರಿಗೂ ಗೊತ್ತಿಲ್ಲ ಅವಳು ಏನಕ್ಕೆ ತುಂಬಾ ಓಡಾಡ್ತಾ ಇದ್ದಾಳೆ ಅಂತ. ಕಶ್ಯಪರ ಸುತ್ತ ಆಚಚಾರ ನಿರಂತರ ತಿರುಗಿದ್ಲು, ನಿರಂತರ ಓಡಾಡಿದ್ಲು. ಆ ಓಡಾಡುವಾಗ ಅವರಿಗೂ ಯಾರಿಗೂ ಗೊತ್ತಾಗ್ಲಿಲ್ಲ ಯಾಕೆ ಇವಳು ಇಷ್ಟು ಓಡಾಡ್ತಾ ಇದ್ದಾಳೆ ಅಂತ. ಒಂದು ಕ್ಷಣ ಮನಸ್ಸಿನಲ್ಲಿ ಬಂತು ಅಂತಂದ್ರೂ ಕೂಡ ಕಶ್ಯಪರಿಗೆ ಸ್ವಲ್ಪ ಅನುರಾಗ ಜಾಸ್ತಿ ಆಯ್ತು. ಶುಶ್ರೂಷೆ ಮಾಡಿದ್ಲು. ಅವ್ರು ಕೇಳೋ ಮುಂಚೆನೆ ಪದಾರ್ಥಗಳು ಬಂದು ಎದುರುಗೆ ಸಿಕ್ಕಿದವು. ಅವರು ಯೋಚಿಸುವ ಮುನ್ನವೇ ಕೆಲಸಗಳು ಎಲ್ಲ ಆಗಿ ಹೋದು. ಆ ಅದೊಂದು ಆಗಬೇಕು, ಅದಾಗಿದೆ. ಇದೊಂದು ಹೇಳ್ಬೇಕಿತ್ತು, ಅದು ಗೊತ್ತಾಯ್ತು, ಅದು ಮಾಡಿ ಆಯ್ತು. ಏನ್ ಕೇಳಿದ್ರು ರೆಡಿ. ಆಗುವುದಿಲ್ಲ ಅನ್ನೋ ಪದ ಇಲ್ಲ. ಕೆಲವು ಆಗುವ ಮುಂಚೆನೆ, ಅಂದ್ರೆ ಹೇಳುವ ಮುಂಚೆನೆ ಆಗೋಗಿದೆ. ಇಂಥ ದ್ವಿತೀಯ ನಿರಂತರ ಪ್ರಿಯವನ್ನು ಉಂಟು ಮಾಡುವ ಸೇವೆಯಿಂದ ಕಶ್ಯಪರಿಗೆ ಬಹಳ ಆಶ್ಚರ್ಯ ಆಯಿತು. ಮತ್ತು ಜೊತೆಗೆ ಅವಳು ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಈ ಕಾರ್ಯವನ್ನು ಮಾಡುತ್ತಿದ್ಲು. ಎಲ್ಲೂ ಕೂಡ ತನ್ನ ಒಳಗಿನ ಅಭಿಪ್ರಾಯವನ್ನು, ಗುಟ್ಟನ್ನು ಎಲ್ಲೂ ಬಿಟ್ಟುಕೊಡ್ಲೂ ಇಲ್ಲ. ಜೊತೆಗೆ ಅನಗತ್ಯವಾದ ಆಸೆಗಳಿಗೆ ತಾನು ಬಲಿಯಾಗ್ಲೂ ಇಲ್ಲ. ತುಂಬಾ ಗಂಭೀರವಾಗಿ ನಡ್ಕೊಂಡ್ಲು. ಭಕ್ತ್ಯ ಪರಮಯ ರಾಜನ್ ಮನೋಜ್ಞೇರ್ ವಲ್ಗು ಭಾಷಿತೈ ಮನೋಜಗ್ರಾಹ ಭಾವಜ್ಞ ಸಸ್ಮಿತಾಪಾಂಗ ವೀಕ್ಷಣೈ. ಓ ಪರೀಕ್ಷಿತನೇ, ಗಂಡನ ಒಳ ಇಂಗಿತವನ್ನ ಚೆನ್ನಾಗಿ ಬಲ್ಲ ಆಕೆ ಮಧುರವಾದ ಮಾತುಗಳಿಂದ, ನಸು ನಗೆಯಿಂದ, ಕುಡಿ ನೋಟದಿಂದ, ಪರಮ ಭಕ್ತಿಯಿಂದ ಮಾಡಬೇಕಾದ ಸೇವೆಯನ್ನು ಕಾಲ ಕಾಲಕ್ಕೆ ನಡೆಸ್ತಾ ಇರುವುದರಿಂದ ಪತಿಯ ಮನಸ್ಸನ್ನ ಗೆದ್ದು ಬಿಟ್ಲು. ಭಾವಜ್ಞಾ ಸಸ್ಮಿತಾಪಾಂಗ ವೀಕ್ಷಣೈ ಜಗ್ರಾಹ, ಅವನ ಮನಸ್ಸನ್ನು ಹಿಡಿದಿಟ್ಲು. ಅವನ ಮನಸ್ಸಿನಲ್ಲಿ ವಲ್ಗು ಭಾಷಿತೈ, ಆ ನಗುವುದರಲ್ಲೇ ಸೆಳೆತ. ಅಂದ್ರೆ ಕುಲುಕುತ್ತಾ ನಗುವುದು ಅಂತ. ಕುಲುಕು ನಗೆಯಿಂದ ಕೂಡಿದ ಮಾತುಗಳಿಂದ, ನಗೆಯಿಂದಲೇ ಕೂಡಿದ ಕಡೆಗಣ್ಣ ನೋಟಗಳಿಂದ, ಆಕೆಯ ಆಲೋಚನೆಗಳಲ್ಲಿ ಭಕ್ತಿಯಿಂದಲೂ ಪರಮ ಭಕ್ತಿಯಿಂದಲೂ ಕೂಡಿದ ಕೆಲಸಗಳಾಗಿದ್ರಿಂದ ಮನಸ್ಸನ್ನ ಗೆದ್ಲು. ಏವಂ ಸ್ತ್ರೀಯ ಜಡೀಭೂತೋ ವಿದ್ವಾನಪಿ ವಿದಗ್ಧಯ ಬಾಢಮಿತ್ಯಾಹ ವಿವಶೋ ನತಚಿತ್ರಂ ಹಿ ಯೋಷಿತಿ. ಕಶ್ಯಪರು ಜ್ಞಾನಿಗಳಾಗಿದ್ರು ಅವಳು ತುಂಬಾ ಚತುರೆಯಾಗಿದ್ಲಾದ್ರಿಂದಾಗಿ ಅವಳ ಈ ಎಲ್ಲ ನಡೆನುಡಿಗಳೆಲ್ಲ ಬಹಳ ಆಸಕ್ತಿದಾಯಕವೆನಿಸಿ ಜಡರಾಗಿ ಹೋದ್ರು. ಅಂದ್ರೆ ಅದರ ಇನ್ನೇನು ಒಳಗುಟ್ಟಿದೆ ಅಂತ ಹುಡುಕಲಿಕ್ಕೆ ಅವರಿಗೆ ಅವಕಾಶವೇ ಸಿಗ್ಲಿಲ್ಲ. ಏನೋ ಇದೆ ಅಂತ ಆಗೋಷ್ರಲ್ಲಿ ಅದು ಇನ್ನೊಂದು ವಿಷಯ ತೆಗೆದಾಯ್ತು. ಅದೇನೋ ಪ್ರಶ್ನೆ ಕೇಳುವಾಗ ಮತ್ತೊಂದು ಉತ್ತರ ಕೊಟ್ಟಾಯ್ತು. ನೀವು ಅದನ್ನಲ್ವ ಕೇಳಿದ್ದು, ನಾನು ರೆಡಿ ಮಾಡಿಟ್ಟಿದ್ದೇನೆ, ನೀವು ಅದನ್ನೇನು ಪ್ರಶ್ನೆ ಮಾಡುದು. ಅದು ಯಾವಾಗ್ಲೂ ಮುಗ್ದೋದು ಕತೆ. ಅವ್ರೇನೋ ಒಂದು ಕುತೂಹಲಕ್ಕೆ ಏನೋ ಪ್ರಶ್ನೆ ಕೇಳುವಷ್ಟರಲ್ಲಿ ಅವಳು ಇನ್ನೊಂದು ವಿಷಯ ತೆಗೆದು ಮಾತನಾಡಿಸಿ ಅವರ ಗಮನ ಬೇರೆಗೆ ಸೆಳೆದು ಜಡೀಭೂತರನ್ನಾಗಿ ಮಾಡಿದ್ಲು. ಬಾಢಂ, ನೀನೇನ್ ಕೇಳ್ತೀಯೋ ಆಗ್ಲಿ ಅಂತ ವಿವಶರಾಗಿ ಬಿಟ್ರು. ನತಚಿತ್ರಂ ಹಿ ಯೋಷಿತಿ, ಸಹಜವಾಗಿ ತನಗೆ ಬೇಕು ಅಂತ ಅನ್ನೋದನ್ನ ಪಡೀಲಿಕ್ಕೆ ಬಯಸುವಂತಹ ಮನಸ್ಸುಗಳಿಗೆ ಇದೇನು ಆಶ್ಚರ್ಯ ಅಲ್ಲ. ಯಾವುದೇ ಮನಸ್ಸಾದ್ರೂ ಕೂಡ ತಾನು ಒಂದು ಒಳಗಿನಿಂದ ನಿಶ್ಚಯ ಮಾಡಿದ್ರೆ ಅದನ್ನು ಪಡೆಯುವ ವಿಷಯದಲ್ಲಿ ತನ್ನ ಎಲ್ಲಾ ತರದ ಚಟುವಟಿಕೆಗಳನ್ನು ಕೂಡ ಮುಚ್ಚಿಟ್ಟು ಹೊರಗಿನಿಂದ ಎಲ್ಲ ಕ್ರಿಯೆಗಳಿಗೆ ಬೇಕಿರುವಂತಹ ತನ್ನ ಚಟುವಟಿಕೆಗಳಲ್ಲಿ ಮುನ್ನಡೆಯುವುದು ಆಶ್ಚರ್ಯದ ಸಂಗತಿಯಲ್ಲ. ನತಚಿತ್ರಂ, ಇದು ಆಶ್ಚರ್ಯಕರ ಸಂಗತಿ ಏನಲ್ಲ. ಮನಸ್ಸಿಗೆ ಬೇಕು ಅಂತ ಅನ್ನೋದನ್ನ ಪಡೆಯುವುದಕ್ಕೆ ಬೇಕಿರುವ ರೂಪು ರೇಷೆಗಳನ್ನ ಹಾಕುವ, ಸ್ಕೆಚ್ ಹಾಕುವುದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡ್ಕೊಳ್ಳೋ ಕೆಲಸ ಅದಕ್ಕೆ ಚೆನ್ನಾಗಿ ಗೊತ್ತು. ಒಳಗೊಳಗೆ ಪ್ಲಾನ್ ಮಾಡ್ತಾನೆ ಇರುತ್ತೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಇದಾಗ್ಲಿಲ್ಲ ಅಂದ್ರೆ ಇನ್ನೊಂದಾಗ್ಲಿ ಮತ್ತೊಂದು. ಅವ್ರು ಬೀಳೋ ತನಕನೂ ಬಲೆ ಹಾಕ್ತಾನೆ ಇರ್ತಾರೆ. ಆ ತರದ ಮನಸ್ಸಿನ ಕಾರ್ಯ ಅದೇನು ಆಶ್ಚರ್ಯ ಅಲ್ಲ. ವಿಲೋಕ್ಯೈಕಾಂತ ಭೂತಾನಿ ಭೂತಾನ್ಯಾದೋ ಪ್ರಜಾಪತಿ ಸ್ತ್ರೀಯಂ ಚಕ್ರೆ ಸ್ವದೇಹಾರ್ಧಾಂ ಯಯಾ ಪುಂಸಾ ಮತಿರ್ಹೃತ.
ಸೃಷ್ಟಿಯಲ್ಲಿ ಒಂದು ವಿಚಿತ್ರವನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾನೆ. ಬ್ರಹ್ಮ ತನ್ನ ಸೃಷ್ಟಿಯ ಆದಿಯಲ್ಲಿ ಏನೆಲ್ಲ ಸೃಷ್ಟಿ ಮಾಡಿದ್ನೋ ಅವರೆಲ್ಲ ಆ ಒಂಥರ ನಿಸ್ಸಂಗರಾಗಿದ್ರು. ಹಾಗಾಗಿ ತಕ್ಷಣ ಯೋಚನೆ ಮಾಡಿದೆ, ಹೀಗೆ ನಿಸ್ಸಂಗರಾಗಿ ಹೋದ್ರೆ ಸೃಷ್ಟಿ ಆಗುವುದಿಲ್ಲ. ಅದಕ್ಕೋಸ್ಕರ ತನ್ನದೇ ದೇಹದ ಅರ್ಧ ಭಾಗವೆನಿಸಿದಂತಹ ಎಡಭಾಗದಿಂದ ಒಂದು ಸ್ತ್ರೀಯಂ ಚಕ್ರೆ ಸ್ವದೇಹಾರ್ಧಾಂ, ತನ್ನದೇ ದೇಹದ ಒಂದು ಅರ್ಧ ಭಾಗವನ್ನ ಹೆಣ್ಣಾಗಿ ಸೃಷ್ಟಿಸಿದ. ಯಯಾ ಪುಂಸಾಂ ಮತಿರ್ಹೃತ, ಯಾವುದರಿಂದ ಅದು ಅರ್ಧ ಭಾಗ ಆದ್ರಿಂದಾಗಿ ಅದರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯುವ ಶಕ್ತಿ ಸಹಜವಾಗಿಯೇ ಆ ಅರ್ಧ ದೇಹಕ್ಕೆ ಇರುವುದರಿಂದ ಅದರ ಎಲ್ಲ ನಿಸ್ಸಂಗತ್ವವನ್ನ ಜಾರಿಸಿ ಅದು ಸತ್ಸಂಗವೂ ಆಗ್ಬೋದು, ದುಸ್ಸಂಗವೂ ಆಗ್ಬೋದು, ಸಂಘದಲ್ಲಿ ಬೀಳುವಂತೆ ಮಾಡುವಂತಹ ಶಕ್ತಿ ಆ ತನ್ನ ಅರ್ಧ ದೇಹದ ಮತಿಗೆ ತಾನಾಗಿ ಬರುವಂತೆ ಪ್ರಕೃತಿ ಅದನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ತನ್ನ ಬುದ್ಧಿಶಕ್ತಿಯಿಂದ ತನಗೆ ಬೇಕಾದ ಕೆಲಸವನ್ನ ಸೆಳೆಯುವಂತಹ ಶಕ್ತಿ ಅದು ದೇಹದ ಅರ್ಧ ಭಾಗದಿಂದ ಹುಟ್ಟಿದ ಸ್ತ್ರೀ ಶಕ್ತಿಯಲ್ಲಿ ಸಹಜವಾಗಿ ದೇವ ಇಟ್ಟ. ಏವಂ ಶುಶ್ರೂಷಿತಸ್ತಾತ ಭಗವಾನ್ ಕಾಶ್ಯಪ ಸ್ತ್ರೀಯ ಪ್ರಹಸ್ಯ ಪರಮ ಪ್ರೀತೋ ದಿತಿಮಾಹಾಭಿನಂದ್ಯ ಚ. ಹಗಲು ರಾತ್ರಿ ದಿತಿಯ ಸೇವೆಯಿಂದ ಭಗವಾನ್ ಕಶ್ಯಪ ತೃಪ್ತನಾದ, ತುಷ್ಟನಾದ. ಪ್ರಹಸ್ಯ ಪರಮ ಪ್ರೀತ, ನಗುನಗುತ್ತಾ ಆಕೆಯನ್ನ ಹೊಗಳಿ ಅಭಿನಂದ್ಯ ಆಹ, ಏನ್ ಬೇಕು ಹುಡುಗಿ? ದಿತಿಯನ್ನ ಕುರಿತು ಕೇಳಿದ, ನಿನ್ಗೇನ್ ಬೇಕು ಹೇಳು, ನಿನ್ಗೇನ್ ಅಗತ್ಯ ಇದೆ ಹೇಳು. ಕಾಶ್ಯಪ ಉವಾಚ ವರಂ ವರ ಯವಾಮೋರು ಪ್ರೀತಸ್ತೇಹಮನಿಂದಿತೆ ಸ್ತ್ರೀಣಾಂ ಭರ್ತರಿ ಸುಪ್ರೀತೆ ಕಕ್ಕಾಮ ಇಹ ಜಾಗಮ. ಓ ವಾಮೋರು, ಅತ್ಯಂತ ಸುಂದರವಾದ ದೇಹದ ನಡುವುಳ್ಳವಳೆ, ವರಯ ವರಂ, ಏನು ವರ ಬೇಕೋ ಕೇಳು. ತೇ ಅಹಂ ಅನಿಂದಿತೆ ಪ್ರೀತಃ, ಓ ಅನಿಂದಿತೆಯೇ, ನಿಂದನೆಗೊಳಗಾಗದ ಗುಣಗಳಿಂದ ಮಂಡಿತಳೆ. ಅವನಿಗೆ ಗೊತ್ತಿಲ್ಲ ಒಳಗೆ ಏನು ಯೋಚನೆ ಇದೆ ಅಂತ, ಆದ್ರೆ ಹೇಳ್ತಾ ಇದ್ದೇನೆ, ಅನಿಂದಿತೆ, ಬೇಡವಾದ ಯೋಚನೆಗಳನ್ನು ಮಾಡದವಳೆ, ನಿಂದನೆಗೆ ಅರ್ಹವಾದ ಕಾರ್ಯಗಳನ್ನು ಮಾಡದವಳೆ. ತೇಹಂ ಪ್ರೀತಃ, ನಿನಗೆ ನಾನು ಸಂತುಷ್ಟನಾಗಿದ್ದೇನೆ. ಯಾವಾಗಲೂ ಭರ್ತರಿ ಸುಪ್ರೀತೆ, ಪತಿ ಸಂತುಷ್ಟನಾದ್ರೆ ಸ್ತ್ರೀಯರಿಗೆ ಲೋಕದಲ್ಲಿ ಅಲಭ್ಯವಾದದ್ದೇನಿದೆ ಹೇಳು? ಏನ್ ಬೇಕಾದ್ರೂ ಮಾಡಿಕೊಡ್ತಾನವನು. ಕಹ ಕಾಮ ಇಹಚ ಅಗಮಃ, ಅಸಾಧ್ಯವಾದ ಕೆಲಸ ಏನಿದೆ ಹೇಳು? ನೀನು ಬೇಕು ಅಂತ ಬಯಸಿ ನಿಷ್ಠೆಯಿಂದ ಸೇವೆ ಮಾಡಿ ತೃಪ್ತಪಡಿಸಿದ ಗಂಡನನ್ನ ಕೇಳಿಕೊಂಡಾಗ ಅವನು ನಿನಗೆ ಕೊಡಮಾಡದ ಸಂಗತಿ ಏನು? ಏನ್ ಕೇಳಿದ್ರು ಕೊಡ್ತಾನೆ. ನಿನಗೇನ್ ಬೇಕು ಹೇಳು. ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಂ ಮಾನಸ ಸರ್ವಭೂತಾನಾಂ ವಾಸುದೇವ ಶ್ರಿಯ ಪತಿ. ಅಂದ್ರೆ ಒಂದು ರೀತಿಯ ಅನ್ಯೋನ್ಯವಾದ ದಾಂಪತ್ಯವನ್ನು ನಡೆಸುವಂತಹ ಗಂಡ ಹೆಂಡಿರಲ್ಲಿ ನಾರೀಣಾಂ ದೈವತಂ, ನಾರಿಗೆ ಪರದೈವತ ಅಂದ್ರೆ ಜ್ಞಾನ ಸ್ವರೂಪನಾಗಿ ಅವನು ಉಪದೇಶ ಮಾಡುವ ಶಕ್ತನಾಗಿದ್ದಾಗ ಅವನು ದೈವತವೇ ಸ್ಮೃತಂ, ಶಾಸ್ತ್ರದಲ್ಲಿ ಅವನನ್ನೇ ಪರದೈವ ಅಂತ ಕರೆದಿದೆ. ಅಷ್ಟೇ ಅಲ್ಲ, ವಾಸುದೇವ ಶ್ರೀಯಪತಿ, ವಾಸುದೇವನ ಲಕ್ಷ್ಮೀಪತಿಯಾದ ವಾಸುದೇವನಲ್ಲೂ ಕೂಡ ಈ ಗುಣವನ್ನ ನಾವು ಕಾಣ್ಲಿಕ್ಕಾಗತ್ತೆ. ಎಲ್ಲರ ಮನಸ್ಸಿನಲ್ಲಿ ನೆಲೆಸಿರುವಂತಹ ಲಕ್ಷ್ಮೀಪತಿಯಾದ ವಾಸುದೇವನು ಕೂಡ ಅದೇ ಪತಿಯಲ್ಲಿ ನೆಲೆಸಿರ್ತಾನೆ. ಆದ್ರಿಂದಾಗಿ ಅವನ ಮೂಲಕ ಆ ಹೆಣ್ಣಿಗೆ ತನಗೆ ಬೇಕಿರುವ ಸಂಗತಿಗಳನ್ನ ಒದಗಿಸುವುದರಲ್ಲಿ ಸಮರ್ಥನಾಗಿರ್ತಾನೆ. ಅಂದ್ರೆ ವಾಸುದೇವ ಎಲ್ಲ ಆ ಸ್ತ್ರೀಯರಿಗೂ ಕೂಡ ತನ್ನ ಗಂಡಂದಿನಲ್ಲಿ ಕಾಣುವಂತಹ ಶಕ್ತಿ ಇದ್ದಾಗ ಅವರು ಜ್ಞಾನವನ್ನೂ ಪಡೀತಾರೆ, ಲೋಕದ ಇಷ್ಟಾರ್ಥಗಳನ್ನು ಕೂಡ ಹೊಂದುತ್ತಾರೆ. ನಿನಗೇನ್ ಬೇಕು? ಸ ಏವ ದೈವತಾಲಿಂಗೈ ನಾಮರೂಪ ವಿಕಲ್ಪಿತೈ ಇಜ್ಜತೆ ಭಗವಾನ್ ಪುಂಬಿ ಸ್ತ್ರೀಭಿಷ್ಟಪತಿ ರೂಪಧೃಕ್. ವಾಸುದೇವ ಎಲ್ಲಾ ದೇವತೆಗಳಲ್ಲೂ ಇದ್ದಾನೆ, ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪುರುಷರಲ್ಲಿ ಮಾತ್ರ ಅಲ್ಲ, ಎಲ್ಲ ರೂಪಗಳಲ್ಲಿಯೂ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಆರಾಧಿತನಾದಾಗ ಅಲ್ಲಿಂದ ಫಲ ಕೊಡುವುದು ಸಹಜವಾದ ಗುಣ. ಯಾವ ಪ್ರತೀಕದಲ್ಲಿ ಆರಾಧನೆಗೊಂಡನೋ, ಈಗ ತನಗೆ ಬೇಕಾದ್ದನ್ನ ಕೊಡುವಂತ ಪತಿಯಲ್ಲಿ ಕೇಳಿದಾಗ ಪತಿಯಲ್ಲಿ ವಾಸುದೇವ ಅಭಿವ್ಯಕ್ತನಾಗ್ತಾನೆ. ಒಂದು ತಾಯಿಯಲ್ಲಿ ಮಗು ತನಗೆ ಬೇಕಾದ್ದನ್ನ ಅಮ್ಮನಲ್ಲಿ ಕೇಳಿದಾಗ ಅಮ್ಮನಲ್ಲಿ ಭಗವಂತ ಮಾತೃ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಯಾವುದೋ ಒಂದು ಪ್ರತೀಕದಲ್ಲಿ
ತನಗೆ ಇಂತಹದ್ದು ಬೇಕು ಅಂತ ಒಬ್ಬ ಜಪ ಅನುಷ್ಠಾನಗಳನ್ನ ಮಾಡಿ ಅರ್ಚಕಸ್ಯ ತಪೋ ಬಲಾತ್, ಆ ತಪಸ್ಸಿನ ಬಲದಿಂದ ಪ್ರತಿಮೆಯಲ್ಲಿ ಜನಸಾಮಾನ್ಯರು ತಮಗೆ ಏನು ಬೇಕು ಕೇಳುತ್ತಾರೋ ಅದನ್ನ ಆ ಪ್ರತೀಕದ ಮೂಲಕ ಭಗವಂತ ಒದಗಿಸಿಕೊಡ್ತಾನೆ. ಹೀಗೆ ಎಲ್ಲಿ ಎಲ್ಲಿ ಆರಾಧಿಸಲ್ಪಡ್ತಾನೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಭಗವಂತ ಅವರಿಗೆ ಆರಾಧನೆಯನ್ನ ಮಾಡಿದವರಿಗೆ ಬೇಕಿರುವ ಅಗತ್ಯಗಳನ್ನು ಪೂರೈಸುವಲ್ಲಿ ಭಗವಂತನ ಈ ರೂಪ ಅಂದ್ರೆ ದೇವತಾ ನಾಮ ರೂಪಗಳಿಂದ ಭಗವಂತನೇ ಆರಾಧಿಸಲ್ಪಡ್ತಾನೆ. ಉಳಿದ ಎಲ್ಲ ದೇವತೆಗಳಲ್ಲೂ ತಾನೇ ನೆಲೆಸಿ ಅವರಿಗೆ ಬೇಕಿರುವ ಅಗತ್ಯವನ್ನು ಒದಗಿಸ್ತಾನೆ. ತಸ್ಮಾತ್ ಪತಿವ್ರತಾ ನಾರ್ಯ ಶ್ರೇಯ ಕಾಮಾಸು ಮಧ್ಯಮೇ ಯಜಂತೆ ನನ್ಯ ಭಾವೇನ ಪತಿಮಾತ್ಮಾನಮೀಶ್ವರಂ. ಜ್ಞಾನವನ್ನ ಪಡೆದು ಅವರಿಂದ ಉಪಕೃತರಾದಂತಹ ಹೆಣ್ಣು ಮಕ್ಕಳು ಪತಿವ್ರತಾ ಭಾವದಿಂದ ಶ್ರೇಯಸ್ಸನ್ನೇ ಬಯಸಿ, ಆತ್ಮದ ಉದ್ಧಾರವನ್ನ ಬಯಸಿ ಅನನ್ಯ ಭಕ್ತಿಪೂರ್ವಕವಾಗಿ ಪತಿಯಲ್ಲಿ ಸರ್ವೇಶ್ವರನಾದ ಪರಮಾತ್ಮನನ್ನು ಚಿಂತಿಸ್ತಾರೆ. ನೀನು ಆ ರೀತಿ ಚಿಂತನೆ ನಡೆಸಿದ್ದಿ. ಯೋಹಂ ತ್ವಯಾರ್ಚಿತೋ ಭದ್ರೇ ಈ ದೃಗ್ಭಾವೇನ ಭಕ್ತಿತ ಕಂತೆ ಸಂಪಾದಯೇ ಕಾಮಂ ಅಸತೀನಾಂ ಸುದುರ್ಲಭಂ. ಓ ಮಂಗಳಾಂಗಿ, ನೀನು ನನ್ನನ್ನು ಭಗವಂತನ ವಿಶೇಷ ಸನ್ನಿಧಾನವುಳ್ಳ ವ್ಯಕ್ತಿತ್ವವುಳ್ಳವನು ಅಂತ ಅನ್ನುವ ಭಾವದಿಂದ ಈದೃ ಕ್ಷುರಧಾರಾಭಂ ಸ್ತ್ರೀನಾಂ ಕೋ ವೇದ ಚೇಷ್ಟಿತಂ. ಶರತ್ಕಾಲದ ಚಂದ್ರನಂತೆ ಮಾತು, ಮುಖ ಮಾತು ಕಿವಿಗೆ ಅಮೃತದಂತೆ. ಆದ್ರೆ ಅದರ ಒಳಗೆ ಇಂದ್ರನನ್ನ ಕೊಲ್ಲಬೇಕು ಅನ್ನುವ ಈ ಬಯಕೆ ಮಾತ್ರ ಕತ್ತಿಯ ಅಲುಗಿನಂತೆ ನನಗೆ ಗೊತ್ತೇ ಆಗಿರ್ಲಿಲ್ಲ. ಇಂಥ ನಡತೆಯನ್ನು ಯಾರು ತಿಳ್ಕೊಳ್ತಾರೆ? ಅವಳಿಗೆ ತನ್ನ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಇಂದ್ರನನ್ನೇ ಕೊಲ್ಲುವ ಯೋಚನೆ ಮಾಡಿಬಿಟ್ಲಲ್ವಾ. ನಹಿ ಕಶ್ಚಿತ್ ಪ್ರಿಯ ಸ್ತ್ರೀಣಾಂ ಅಂಜಸಾ ಸ್ವಾಶಿಷಾತ್ಮನಾಂ ಪತಿಂ ಪುತ್ರಂ ಭ್ರಾತರಂ ವಾಘ್ನಂತ್ಯರ್ಥೇ ಘಾತಯಂತಿ ಚ. ತಾನು ಕ್ಷೇಮವಾಗಿ ಮಕ್ಕಳನ್ನ ಉಳಿಸಿಕೊಳ್ಳಬೇಕು ಅಂತ ಬೇರೆ ಏನಾದ್ರೂ ಕೇಳಬಹುದಿತ್ತು. ಆದ್ರೆ ತಮ್ಮ ಮಕ್ಕಳಿಂದಲೇ ತನಗೆ ಸುಖ ಅಂತ ಬಯಸುವಂತಹ ಪ್ರಿಯ ವಸ್ತುಗಳನ್ನ ಕಳೆದುಕೊಂಡಂತಹ ಯೋಚನೆಯಲ್ಲಿ ಅವರು ಯಾರನ್ನು ಬೇಕಾದ್ರೂ ಕಳ್ಕೊಳ್ಳಿಕ್ಕೆ ಸಿದ್ಧ ಇದ್ದಾರೆ. ಅಂದ್ರೆ ಈಗ ಇಂದ್ರನನ್ನ ಕಳ್ಕೊಳ್ಳುದು ಅಂದ್ರೆ ಅವನೇ ಒಬ್ಬ ಮಗ ಇದ್ದ ಹಾಗೆ. ಅಂತಹ ಮಗನನ್ನೇ ಕಳ್ಕೊಳ್ಳುವಂತಹ ದುಸ್ಥಿತಿಗೆ ಆಕೆ ಬಂದಿದ್ದಾಳೆ ಅಂದ್ರೆ ತನ್ನ ನೇರ ಸಂಬಂಧದ ಮಕ್ಕಳೇ ದೊಡ್ಡವರು ಅಂತ ಅವಳು ಭಾವಿಸಿದ ಹಾಗಿದೆ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳು ಮಾಡಿದಂತಹ ಅನರ್ಥ, ಅದರಿಂದ ಲೋಕಕ್ಕೆ ಆದ ಉಪದ್ರವ, ಅವರು ಮಾಡಿದ ಅನರ್ಥದಿಂದ ಎಷ್ಟೆಲ್ಲ ಅಭಿವೃದ್ಧಿಯ ಪಥ ಜಗತ್ತಿನ ಒಂದೇ ನೆಲೆಯಲ್ಲಿ ಹಿಂದಕ್ಕೆ ಸರಿಯಿತು. ಇದು ಯಾವುದನ್ನು ಯೋಚನೆನೆ ಮಾಡ್ಲಿಲ್ವಲ್ಲ. ಇತಿ ಸಂಚಿತ್ಯ ಭಗವಾನ್ ಮಾರೀಚ ಕುರುನಂದನ ಉವಾಚ ಕಿಂಚಿತ್ ಕುಪಿತಃ ಆತ್ಮಾನಂಚ ವಿಗರ್ಹಯನ್. ಈ ರೀತಿ ಮರೀಚಿಯ ಮಗನಾದಂತಹ ಕಶ್ಯಪ ಒಳಗಿಂದೊಳಗೆ ಯೋಚನೆ ಮಾಡುತ್ತಾ, ಹೇ ಕುರುನಂದನ, ಹೇ ಕುರುಮನೆತನದ ಕುಡಿಯೇ, ಪರೀಕ್ಷಿತ್ ರಾಜನೇ, ಒಳಗಿಂದ ಬೇಸರ ಆಯ್ತು, ಕೋಪನೂ ಬಂತು. ಆದ್ರೆ ಕೋಪಕ್ಕೆ ಅವಳನ್ ಬೈಲಿಲ್ಲ. ಆತ್ಮಾನಂಚ ವಿಗರ್ಹಯನ್, ತನ್ನಂತಾನೇ ಬೈಕೊಳ್ತಾ ಈ ರೀತಿಯಾದ ಒಂದು ದುಸ್ಥಿತಿ ಎದುರಾಗುವ ಹಾಗೆ ಮಾಡಿಕೊಂಡು ಬಿಟ್ಟನಲ್ವಾ ಅಂತ ತನಗೆ ತಾನೇ ಬೈಕೊಳ್ತಾ ಕಾಶ್ಯಪ ಉವಾಚ ಪುತ್ರಸ್ತೆ ಭವಿತಾ ಭದ್ರೇ ಇಂದ್ರಃ ದೇವ ಬಾಂಧವ ಸಂವತ್ಸರಂ ರತಮಿದಂ ಯದ್ಯಂಜೋ ಧಾರಯಿಷ್ಯಸಿ. ಆದ್ರೂ ನೋಡಿ ಅವಳನ್ನು ಬೈಲಿಲ್ಲ, ಭದ್ರೇ ಅಂತಾನೆ. ಓ ಮಂಗಳ ಕರಳೆ, 1 ವರ್ಷ ಕಾಲ ನಾನೊಂದು ವ್ರತ ಹೇಳಿದ್ದನ್ನು ಆಚರಿಸು. ಅಂಜಸ, ದೋಷ ಇಲ್ಲದೆ ತಪ್ಪಿಲ್ಲದೆ ನಡೆಸಿದ್ರೆ ನೀನು ಅಂದುಕೊಂಡಂತೆ ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟುತ್ತಾನೆ. ಒಂದು ವೇಳೆ ವ್ರತ ಕೆಟ್ಟರೆ ಆಗ ಅವನು ದೇವತೆಗಳ ಪಕ್ಷವನ್ನ ಸೇರ್ಕೊಳ್ತಾನೆ. ವ್ರತವನ್ನ ಸರಿಯಾಗಿ ಅನುಸರಿಸಿದ್ರೆ ಇಂದ್ರನನ್ನ ನೀನು ಬಯಸಿದಂತೆ ಕೊಲ್ಲುವ ಮಗ ಹುಟ್ಟುತ್ತಾನೆ. ನೀನು ಒಂದು ವೇಳೆ ಆಚರಣೆಯಲ್ಲಿ ಎಲ್ಲೋ ವ್ರತ ಲೋಪ ಆಯಿತು ಅಂದ್ರೆ ಇಂದ್ರನ ಪಕ್ಷಕ್ಕೇ ಸೇರುವಂತಹ ಒಬ್ಬ ಮಕ್ಕಳು ಹುಟ್ಟುತ್ತಾರೆ. ಇದು ನಿನಗೆ ಗಮನದಲ್ಲಿ ಇದ್ದು ಈ ಕೆಲಸವನ್ನು ಮಾಡ್ಬೇಕು. ಯಾಕಂದ್ರೆ ಕೇವಲ ಹಿತವನ್ನ ಬಯಸುವಾಗ ಈ ರಿಸ್ಟ್ರಿಕ್ಷನ್ಸ್ ಗಳಿಲ್ಲ. ಯಾವುದೋ ಒಂದನ್ನ ಮಾರಣ ಮಾಡುವುದು, ಸಂಹಾರ ಮಾಡುವುದು, ಹಾಳಾಗುವಂತೆ ಪ್ರಚೋದಿಸುವುದು, ಅಥವಾ ಅವರ ಕೆಲಸ ಕೆಡುವಂತೆ ಮಾಡುವುದು, ಅಂದ್ರೆ ಹಾನಿ ಮಾಡುವುದು ಅನ್ನುವ ಯಾವುದೇ ವರವನ್ನ ಬೇಡುವಾಗಲೂ ಅದರ ಕೆಳಗೆ ತುಂಬಾ ಷರತ್ತುಗಳು ಅನ್ವಯ ಅಂತ ಕಣ್ಣಿಗೆ ಕಾಣದಂತೆ ಸ್ಟಾರ್ ಹಾಕಿ ಚಿಕ್ಕದಾಗಿ ಬರೆದಿರ್ತಾರೆ. ಚಿಕ್ಕದಾಗಿ ಬರೆದಿದ್ದಾರೆ ಅಂದ್ರೆ ಅಲ್ಲಿ ನಾವೇನೋ ಕಳ್ಕೊಳ್ಳಿಕ್ಕಿದೆ ಅಂತ ಅರ್ಥ. ಆದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ಲೋಕೋಪಕಾರಕ್ಕೆ ಏನೇ ವರ ಕೇಳುವಾಗ್ಲೂ ಅದರ ಕೆಳಗಡೆ ಸ್ಟಾರ್ ಇರುವುದಿಲ್ಲ. ಆಯ್ತು,
ನೀವು ನ್ಯಾಯವಾಗಿ ಅಂಗಡಿಯಿಂದ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಅವನು ಕೆಜಿಗೆ ಇಷ್ಟು ರೂಪಾಯಿ ಅಂತ ಹೇಳಿ ಅದನ್ನು ತಗೊಂಡ್ಬಿಡ್ತಾನೆ. ಬೈ ಒನ್ ಗೆಟ್ ಒನ್ ಅಂತಿದ್ರೆ ಆವಾಗ ಕೆಳಗಡೆ ಹಾಕಿರ್ತಾನೆ, ಇದು ಇಷ್ಟು ದಿನದೊಳಗಾಗಿ ಉಪಯೋಗಿಸ್ಬೇಕು, ಇದರಲ್ಲಿ ಏನಾದ್ರೂ ಹಾಳು ಗೀಳು ಇದ್ರೆ ಅದಕ್ಕೆ ನಾವು ಜವಾಬ್ದಾರರು, ನೀವು ನೋಡುವಾಗ್ಲೇ ತಗೊಂಡು ಹೋಗ್ಬೇಕು ಅಂತ ಏನೇನೋ ಬರ್ದಾಕಿರ್ತಾರೆ. ನಮ್ಗೆ ಗೊತ್ತಾಗುದಿಲ್ಲ, ಮನೆಗೆ ತಗೊಂಡು ಹೋದ್ಮೇಲೆ ಗೊತ್ತಾಗುತ್ತೆ, ಓ ಇದರಲ್ಲಿ ಆ ಅಕ್ಕಿಗಿಂತ ಜಾಸ್ತಿ ಹುಳಗಳೇ ಇವೆ ಅಂತ. ಆವಾಗ ಇವರು ಗೋಬಿ ಮಚೂರಿ ತಿಂದ ಹಾಗೆ ಅಂತ ಅನ್ಕೊಂಡು ಅದನ್ನೇ ಬೇಯಿಸ್ಕೊಂಡು ಕೊಂದ ಪಾಪ ತಿಂದು ಪರಿಹಾರ ಅಂತ ಮುಗಿಸ್ಬೇಕು. ತುಂಬಾ ಪ್ರೋಟೀನ್ ವಿಟಲ್ಲೇ ಇರುತ್ತೆ ಅದರಲ್ಲಿ. ಆ ಧಾರಯಿಷ್ಯೇ ವ್ರತಂ ಬ್ರಹ್ಮನ್ ದಿತಿರುವಾಚ ಧಾರಯಿಷ್ಯೇ ವ್ರತಂ ಬ್ರಹ್ಮನ್ ಬ್ರೂಹಿ ಬ್ರೂಹಿ ಕಾರ್ಯಾಣಿ ಯಾನಿ ಮೇ ಯಾನಿ ಚೇಹ ನಿಷಿದ್ಧಾನಿ ನ ವ್ರತಂ ಘ್ನಂತಿ ಯಾನ್ಯುತ. ಓಮನಿಯೇ, ನೀನು ಹೇಳಿದ ವ್ರತ ಆಚರಣೆ ಮಾಡ್ತೇನೆ, ಏನ್ ಮಾಡ್ಬೇಕು ಹೇಳು, ನಾನೇನ್ ಮಾಡ್ಬೇಕು, ನಾನೇನ್ ಮಾಡಬಾರದು. ಯಾನಿ ಕಾರ್ಯಾಣಿ ಯಾನಿ ಚ ಇಹ ನಿಷಿದ್ಧಾನಿ ಕಾರ್ಯಾಣಿ, ನಿಷಿದ್ಧ ಕಾರ್ಯ ಯಾವುದು, ಮಾಡಬಾರದ್ ಯಾವುದು, ಮಾಡಬೇಕಾದ್ ಯಾವುದು, ಏನು ಮಾಡಿದರೆ ವ್ರತ ಕೆಡುವುದಿಲ್ಲ, ಎಲ್ಲವನ್ನು ನನಗೆ ಬಿಡಿಸಿ ಹೇಳು. ಯಾಕಂದ್ರೆ ನೀವು ಷರತ್ತುಗಳನ್ನು ಅಂತ ಬರೋದು, ಏನ್ ಷರತ್ತು ಅಂತಾನೆ ಹಾಕದೇ ಇದ್ರೆ ಆಗ ಅವಳು ಸ್ವಲ್ಪ ಯಾವುದೇ ಆಪ್ ಅನ್ನು ಡೌನ್ಲೋಡ್ ಮಾಡುವಾಗ್ಲೂ ನೀವು ಅಕ್ಸೆಪ್ಟ್ ಮಾಡಿದ್ದೀರಿ ಅಂತ ಅನ್ನೋದಕ್ಕೊಂದು ರೈಟ್ ಹಾಕ್ಲಿಕ್ಕೆ ಕೆಳಗಡೆ ಹಾಕಿರ್ತಾರೆ. ಅದರ ಕೆಳಗಡೆ ಕಂಡೀಷನ್ ಅಪ್ಲೈಡ್ ಅಂತ ಒಂದಿಷ್ಟು 35-40 ಪೇಜು ಅದರಲ್ಲಿ ಲೇಖನ ಇರುತ್ತೆ. ಯಾರದನ್ನು ಓದುದಿಲ್ಲ, ಅಯ್ಯ ನಮ್ಗೆ ಆಪ್ ಈಗ ತಕ್ಷಣ ಡೌನ್ಲೋಡ್ ಆಗಿ ಕೆಲಸ ಆದ್ರೆ ಆಯ್ತು ಅಂತ ನಾವು ಸೈನ್ ಹಾಕಿ ಡೊಮ್ ಅಂತ ಮುಂದೆ ಹೋಗ್ಬಿಡ್ತೇವೆ. ಆದ್ರೆ ದೀತಿ ಬಹಳ ಜಾಗ್ರತೆ ಇದ್ದವಳು. ಅವಳು ರೈಟ್ ಹಾಕೋ ಮುಂಚೆ ಎಲ್ಲ ಕಂಡೀಷನ್ಗಳನ್ನು ಓದಿಕೊಳ್ಳಿಕ್ಕೋಸ್ಕರ ಕೇಳ್ತಾಳೆ, ಯಾವ ವ್ರತವನ್ನ ಆಚರಣೆ, ಯಾವ ರೀತಿ ಆಚರಣೆ ಮಾಡುವಾಗ ವ್ರತ ಕೆಡುವುದಿಲ್ಲ, ಯಾವ ರೀತಿ ಆಚರಣೆ ಮಾಡುವಾಗ ಅದರಲ್ಲಿ ಕೆಲವೊಂದ್ ಸರ್ತಿ ಕಂಡೀಷನ್ ಅಪ್ಲೈಡ್ ಅಂತ ಕೆಲವಾಗ ನಿಮ್ಮ ಫೋಟೋಗಳನ್ನು ಅವ್ರು ಎಲ್ಲಿ ಬೇಕಾದ್ರೂ ತಗೊಳ್ಬಹುದು, ನೀವು ರೆಕಾರ್ಡ್ ಮಾಡಿದ್ದನ್ನ ಅವ್ರು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು, ನೀವಿರುವ ಸ್ಥಳವನ್ನ GPS ಸ್ಥಾನವನ್ನ ಅವರು ಯಾವಾಗ ಬೇಕಾದ್ರೂ ಗುರುತಿಸ್ಲಿಕ್ಕೆ ಹಾಕೊಳ್ಬಹುದು ಅಂತ ಎಲ್ಲ ಇರುತ್ತೆ ಅದರಲ್ಲಿ. ನಾವು ಅದನ್ನ ಯಾವುದನ್ನು ನೋಡುದಿಲ್ಲ, ಅದರಿಂದಾಗಿ ನಾವು ಉಪಯೋಗಿಸುವ ಫೋನು ನಮ್ಮ ಸುತ್ತಲಿನ ಎಲ್ಲಾ ಸಂಗತಿಗಳನ್ನು ಅದು ಗ್ರಹಿಸ್ತಾ ಇರುತ್ತೆ. ಆದ್ರಿಂದಾಗಿ ನಾವು ಮಾತಾಡುವಾಗ ಏನಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ತಕ್ಷಣವೇ ನಮಗೆ ಮರುಕ್ಷಣದಲ್ಲಿ ನಾವು ಬೇರೆ ಬೇರೆ ಆಪ್ಗಳನ್ನು ಉಪಯೋಗಿಸುವಾಗ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿ ಅದೇ ಪದಾರ್ಥಗಳು ಬರ್ತವೆ. ಅಂದ್ರೆ ಇದೆಲ್ಲ ನಮ್ಮ ಜುಟ್ಟನ್ನು ನಾವೇ ಕೈಗೆ ಕೊಟ್ಟು ಹೇಗ್ ಬೇಕಾದ್ರೂ ಹಿಂಡಿ, ಹೇಗ್ ಬೇಕಾದ್ರೂ ಚಿವುಟಿ ಅದನ್ನ ಕಿತ್ತಿ ಎಸೀರಿ ಅಂತ ಬಿಟ್ಟು ಕೊಟ್ಟ ಹಾಗೆ ಅವಳು ಹಾಗೆ ಮಾಡ್ಲಿಲ್ಲ. ಯೋಚನೆ ಮಾಡಿ ಯಾವ ಕಂಡೀಷನ್ಗಳಿವೆ ಒಂದ್ಸರ್ತಿ ಓದಿ ಹೇಳಿ ನೋಡೋಣ, ಅದು ಮ್ಯಾನುವಲ್ ಕಾರ್ಡ್ ಅಲ್ಲಿ ಏನೇನಿದೆ ಅನ್ನೋದನ್ನ ಕೇಳ್ತಾಳೆ. ಆಗ ಕಾಶ್ಯಪರು ಅದರ ಲಕ್ಷಣಗಳನ್ನ, ವ್ರತವನ್ನ ಅನುಷ್ಠಾನ ಮಾಡುವ ಲಕ್ಷಣಗಳನ್ನ ಹೇಳುತ್ತಾರೆ. ನ ಹಿಂಸ್ಯಾತ್ ಸರ್ವಭೂತಾನಿ ನ ಶಪೇನ್ನಾನೃತಂ ವದೇತ್ ನ ಚಿಂದ್ಯಾತ್ ನ ಕರೋಮಾಣಿ ನ ಸ್ಪೃಶೇದ್ ಯದ ಮಂಗಳಂ. ಯಾರಿಗೂ ಹಿಂಸೆ ಮಾಡಬಾರದು. ನ ಹಿಂಸ್ಯಾತ್ ಸರ್ವಭೂತಾನಿ ನ ಶಪೇತ್, ಆಣೆ ಇಟ್ಟು ಮಾತಾಡಬಾರ್ದು ಅಥವಾ ಶಾಪ ಕೊಡಬಾರ್ದು, ಬೈಬಾರ್ದು ಯಾರನ್ನು ಕೂಡ. ನಾನೃತಂ ವದೇತ್, ಸುಳ್ಳು ಹೇಳಬಾರದು. ನ ಚಿಂದ್ಯಾತ್ ನ ಕರೋಮಾಣಿ, ಆ 1 ವರ್ಷಗಳ ಕಾಲ ಉಗುರು ತಲೆ ಕೂದಲುಗಳನ್ನ ಆ ಅಂದ್ರೆ ಅಂದ್ರೆ ಯಾವುದೇ ರೀತಿಯಿಂದ ಕತ್ತರಿಸಬಾರದು. ನಸ್ಪೃಶೇತ್ ಯದ ಮಂಗಳಂ, ಕಪಾಲ, ಅಸ್ಥಿ, ನಖ, ರೋಮ, ಇದೆಲ್ಲ ಅಮಂಗಳವಾದ ಪದಾರ್ಥಗಳು. ಇಂಥ ಪದಾರ್ಥಗಳನ್ನ ತುಳಿಯುವುದು, ಆ ಕೈಯಲ್ಲಿ ಹಿಡ್ಕೊಂಡು ಓಡಾಡುವುದು, ಇಂಥ ಕೆಲಸಗಳನ್ನ, ಅಮಂಗಳ ಪದಾರ್ಥಗಳನ್ನ ಮುಟ್ಟಿ ಅದರ ಆ ಸ್ಪರ್ಶಕ್ಕೆ ಒಳಗಾಗಬಾರದು ಈ 1 ವರ್ಷದಲ್ಲಿ. ನಾಪ್ಸು ಸ್ನಾಯಾನ್ನ ಕುಪ್ಯೇತ ನ ಸಂಭಾಷೇತ ದುರ್ಜನೈ ನವಸೀತಾ ಧೌತವಾಸಃ ಸರಜಂ ಚ ವಿಧೃತಾಂ ಕ್ವಚಿತ್. ನೀರಲ್ಲಿ ಮುಳುಗಿ ಸ್ನಾನ ಮಾಡಬಾರದು ಈ 1 ವರ್ಷಗಳ ಕಾಲ. ಕೋಪ ಮಾಡ್ಕೊಳ್ಳೇಬಾರದು. ದುರ್ಜನರ ಜೊತೆಗೆ ಸಂಭಾಷಣೆ ಮಾಡಬಾರ್ದು, ಫೋನಲ್ಲೂ ಕೂಡ. ನಾನು ಡೈರೆಕ್ಟ್ ಮಾತಾಡಲ್ಲ, ಫೋನಲ್ಲಿ ಮಾತಾಡ್ತೇನೆ ಅಂದ್ರೆ ನೋ ಫೋನ್ ಆಲ್ಸೋ. ಇನ್ನು ಒಗೆಯದೇ ಇದ್ರೆ ಆ ಬಟ್ಟೆಗಳನ್ನು ಉಡಬಾರ್ದು. ಅಂದ್ರೆ ಈ ವ್ರತದಲ್ಲಿ ಮುಳುಗಿ ಸ್ನಾನ ಮಾಡಬಾರ್ದು. ಯಾಕೆ ಅಂದ್ರೆ ಪ್ರವಾಹದಲ್ಲೆಲ್ಲ ಕೊಚ್ಚಿ ಹೋಗುವ ಸಾಧ್ಯತೆ ಜಾಸ್ತಿ, ವ್ರತ ನಷ್ಟವಾಗಿ ಬಿಡುವ ಸಾಧ್ಯತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ನದಿಯ ಸ್ಥಳಕ್ಕೆ ಹೋಗಿ ಈ ಜಪ ಅನುಷ್ಠಾನ ಅಂದ್ರೆ ವ್ರತ ಯಾವುದು ಗಾಯತ್ರಿ ಉಪದೇಶ ಮಾಡಿದಾಗ್ಲೂ ಅವನಿಗೆ ಇದು ಒಂದು ಹೇಳ್ತಾರೆ, ನದಿಯಲ್ಲಿ ಹೋಗಿ ಸ್ನಾನ ಮಾಡಬಾರದು, ಈಜಬಾರದು, ಮರ ಹತ್ತಬಾರದು,
ನಾಯಿಗಳಿಗೆ ಪ್ರಾಣಿಗಳಿಗೆ ಕಲ್ಲೆಸಿಬಾರದು ಇತ್ಯಾದಿಗಳನ್ನು ಹೇಳುತ್ತಾರೆ. ಯಾಕೆಂದ್ರೆ ಅದರಿಂದ ಹಾನಿಯಾದ್ರೆ ಜಪಾನುಷ್ಠಾನಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಅನಾರೋಗ್ಯದಿಂದಾಗಿ ಒಂದಿಷ್ಟು ದಿವಸ ಜಪ ಬಿಟ್ಟು ಹೋಗುತ್ತೆ. ಅದಾಗಿ 1 ವರ್ಷ ಆದ್ರೂ ಕೂಡ ಈ ವಿಷಯದಲ್ಲಿ ಕೆಲವೆಲ್ಲ ಜಾಗೃತಿ ಮಾಡಬೇಕು. ಆಮೇಲೂ ಕೆಲವೆಲ್ಲ ನಿಯಮ ಇದ್ದೇ ಇದೆ. ಅದು ಇನ್ನೂ ಕೆಲವೆಲ್ಲ ನಿಯಮಗಳನ್ನು ಹೇಳ್ತಾರೆ. ಆ ಬ್ರಹ್ಮಚರ್ಯ ಪಾಲಿಸುವುದಕ್ಕೆ ಬೇಕಿರುವ ಯಾವುದೇ ತರದ ಹಾನಿಯಾಗುವ ಚಟುವಟಿಕೆಗಳಲ್ಲಿ ತೊಡಗಬಾರದು ಅನ್ನೋದನ್ನೆಲ್ಲ ಹೇಳುವುದಿದೆ. ಆದ್ರಿಂದ ಒಗೆಯದೇ ಇರುವ ಬಟ್ಟೆಯನ್ನು ಹಾಕೊಳ್ಬಾರದು. ನಿನ್ನೆ ಹಾಕಿ ಆಗಿತ್ತು, ಅಲ್ಲೇ ಬಿದ್ದಿತ್ತು, ಮರು ದಿವಸ ಬರುವಾಗ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾವೇ ಒಗೆಯುವಾಗ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೇರೆಯವರು ಒಗೆಯುವಾಗ ಬೇಗ ಬೇಗ ಒಗ್ದಾಕಿ ಒಗ್ದಾಕಿ ಕಳಿಸ್ಕೊಡ್ತಾ ಇರ್ತೇವೆ. ನಾವೇ ಅದನ್ನ ಒಗ್ದು ಹಾಕೊಳ್ಳೋದಂದಾಗ ನೋಡ್ತೇವೆ, ಇನ್ನೂ ಏನು ಹೆಚ್ಚು ಕೊಳೆ ಆಗಿಲ್ಲ, ಒಂದ್ಸಲ ಹಾಕೋಬಹುದು ಅಂತ ಮತ್ತೆ ಹಾಕೋತೇವೆ. ಒಂದ್ಸರ್ತಿ ಉಟ್ಟು ಬಿಟ್ಟ ಬಟ್ಟೆಯನ್ನ ಮತ್ತೆ ತೊಟ್ಟು ಓಡಾಡಬಾರದು ಅನ್ನುವುದು ವ್ರತದ ನಿಯಮ. ಆ ನ ವಸೀತ ಅಧೌತವಾಸ ಸೃಜಂಚ ವಿಧೃತಾಂ ಕ್ವಚಿತ್. ಏನು ವ್ರತದ ನಿಯಮ ಮಾತ್ರ ಅಲ್ಲ, ಯಾವಾಗ್ಲೂ ಇರೋದು. ಅಲ್ಲ, ಇಲ್ಲಿ ವಿಶೇಷವಾಗಿ ಹೇಳಿದ್ದು ಹೌದು, ಇದು ಯಾವಾಗ್ಲೂ ಇರುವ ನಿಯಮ. ಇದು ನಮ್ಗೆ ತಿಳಿಸುವ ರೀತಿ ಅಷ್ಟೇ. ಸುಮ್ನೆ ನಿಮ್ಗೆ ಇದ್ದಕ್ಕಿದ್ದಾಗೆ ಹಾಗೆ ಮಾಡಿ ಈಗ ಮಾಡಿ ಅಂದ್ರೆ ಯಾರು ಕೇಳ್ತಾರೆ? ಕಥೆಯಲ್ಲಿ ಹೇಳಿದ್ರೆ ಮಾತ್ರ ನಿಮ್ಗೂ ಅದು ಅರ್ಥ ಆಗುತ್ತೆ ಯಾಕೆ ಹಾಗೆ ಮಾಡ್ಬೇಕು ಅಂತ. ಯಾಕಂದ್ರೆ ಬ್ರಹ್ಮಚರ್ಯ ವ್ರತ ಅನ್ನೋದು ಅಧ್ಯಯನ ಮುಗಿಯುವ ತನಕನೂ ಇರುವ ವ್ರತ. ಆದ್ರಿಂದಾಗಿ ಇದು ವ್ರತದ ನಿಯಮ ಅಂತಂದಾಗ ಎಲ್ಲಾ ವ್ರತಗಳಿಗೂ ಇದು ಅನ್ವಯಿಸುವಂತದ್ದೇ. ಕೇವಲ ಇಲ್ಲಿ ಹೇಳಿದ ಮಕ್ಕಳನ್ನ ಪಡೆದ ವ್ರತಕ್ಕೆ ಮಾತ್ರ ಅಲ್ಲ ಅದು. ಅಧ್ಯಯನ ಅಂತ ಅನ್ನೋದು ಮಕ್ಕಳನ್ನ, ಅಂದ್ರೆ ಜ್ಞಾನ ಅನ್ನುವ ಮಕ್ಕಳನ್ನೇ ಪಡೆಯುವುದಾದ್ರಿಂದ ಅದು ಕೂಡ ನಿಜವಾದ ನಮ್ಮ ಸಂಪತ್ತಾದ್ರಿಂದ ಆಗ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಈ ವ್ರತಗಳೆಲ್ಲ ಮಾಡ್ಲೇಬೇಕು. ಆಮೇಲೆ ಒಂದು ಸರ್ತಿ ಹೂ ತೊಟ್ಟ ಮೇಲೆ ಅದನ್ನ ಕಿತ್ತು ಮತ್ತೆ ವಾಪಸ್ಸು ಮುಡ್ಕೊಳ್ಬಾರ್ದು. ಅದು ಮುಗಿದ ಮೇಲೆ ಅದು ದಾರ ಮಾತ್ರ ಉಳಿದಿರುತ್ತೆ, ಹೂವೆಲ್ಲ ಬಿದ್ದೋಗಿರುತ್ತೆ. ಅಲ್ಲಿ ತನಕನೂ ಹಾಗೆ ಇರ್ಬೇಕು. ಯಾರೋ ಒಬ್ಬ ಜಮೀನ್ದಾರ ಇದ್ದಂತೆ, ಬೀದಿಯಲ್ಲಿದ್ದಂತೆ. ಯಾಕಾಯ್ತೋ ಹೀಗೆ ಅಂತ ಕೇಳಿದ್ರಂತೆ. ಜಮೀನೆಲ್ಲ ಹೋಯ್ತು, ದಾರ ಮಾತ್ರ ಉಳೀತು ಅಂದಂತೆ. ಹಾಗೆ ನೋಚ್ಚಿಷ್ಟಂ ಚಂಡಿಕಾನ್ನಂಚ ಸಾಮಿಷಂ ಹೃತಂ ಭುಂಜೀತೋ ದಕ್ಕೆಯ ದೃಷ್ಟಂ ಪಿಬೇನ್ನಾಂಜಲಿನ ತ್ವಪ. ಆ ಇನ್ನೊಬ್ಬರ ಉಚ್ಚಿಷ್ಟವನ್ನ ತಿನ್ನಬಾರದು, ಇದು ಯಾವತ್ತೂ ವ್ರತದ ನಿಯಮ. ಆಮೇಲೆ ಚಂಡಿಕಾನ್ನಂ, ಈ ಕೆಲವು ಆ ಬಾಲಗ್ರಹಗಳಿಗೆ, ಕೆಲವು ಚಂಡಿಕಾ ಮೊದಲಾದ ದೇವತೆಗಳಿಗೆ, ದೇವತೆಗಳಲ್ಲ ಅವರು, ಆ ಮಾತೃಕೆಯರು ಅಂತ ಕರೀತಾರೆ, ಅಂಥವರಿಗೆ ಅರ್ಪಿಸಿದ ಅನ್ನವನ್ನ ಯಾವತ್ತೂ ಸ್ವೀಕಾರ ಮಾಡಬಾರದು. ಅಂದ್ರೆ ಅದು ಕೃತ್ಯ ಪ್ರಯೋಗ ಮಾಡುವಾಗ ಪರಿಹಾರಕ್ಕೋಸ್ಕರ ಮಾಡುವ ಅನ್ನ, ಅಂತ ಪದಾರ್ಥವನ್ನ ಯಾವತ್ತೂ ಸ್ವೀಕರಿಸಬಾರದು. ಆಮೇಲೆ ಮಾಂಸಯುಕ್ತವಾದ ಆಹಾರವನ್ನು ಸ್ವೀಕರಿಸಬಾರದು. ಧರ್ಮ ವಿರೋಧಿಗಳಾದವರ ಆಹಾರವನ್ನು ಸ್ವೀಕರಿಸಬಾರದು. ಇನ್ನು ಆ ಬೊಗಸೆಯಲ್ಲಿ ಅನ್ನವನ್ನ ತಿನ್ನುವುದಾಗ್ಲಿ, ಬೊಗಸೆಯಿಂದ ನೀರನ್ನೆತ್ತು ಕುಡಿಯುವುದಾಗ್ಲಿ, ಇದೆಲ್ಲ ಮಾಡಬಾರದು. ಇಂಥ ನಿಯಮಗಳಲ್ಲಿ ನೀನು ವ್ರತವನ್ನು ಅನುಷ್ಠಾನ ಮಾಡುವಾಗ ಇರಬೇಕು. ನೋಚಿಷ್ಟ ಸ್ಪೃಷ್ಟ ಸಲಿಲಾ ಸಂಧ್ಯಯೋ ಮುಕ್ತ ಮೂರ್ಧಜ ಅನರ್ಚಿತಾ ಸಂಯತವಾಕ್ ನಾ ಸಂವೀತ ಬಹಿಷ್ಠರೇತ್. ಊಟ ಮಾಡಿದ ನಂತರ ಕೈ ಕಾಲು ತೊಳ್ಕೊಳ್ಬೇಕು, ಬಾಯಿ ತೊಳ್ಕೊಳ್ಬೇಕು. ಸ್ಪೂನಲ್ಲಿ ತಿಂದಿದ್ದೇನೆ ಅಂತ ಹಾಗೆ ಎದ್ದು ಓಡಾಡಬಾರ್ದು. ಬಾಯಲ್ಲಿ ನೀರನ್ನು ಹಾಗೆ ಗುಳುಗುಳು ಅಂತ ಹಾಕಿ ಹಾಗೆ ಮುಕ್ಕಳಿಸಿ ನುಂಗಿ ಬಾಯಿ ತೊಳ್ಕೊಂಡಾಯ್ತು ಅಂತ ಅನ್ಕೋಬಾರ್ದು. ಚೆನ್ನಾಗಿ ಕೈ ಹಾಕಿ ಹಲ್ಲುಗಳನ್ನ ಉಜ್ಜಿ ಕೈಕಾಲುಗಳನ್ನು ತೊಳೆದು ಆನಂತರ ಊಟದಿಂದ ಹೊರಗೆ ಬರಬೇಕು. ಆಮೇಲೆ ಊಟ ಮಾಡಿದ್ಮೇಲೆ ಆಚಮನೆ ಮಾಡದೆ ಇರಬಾರದು. ಆ ಕಾರಣ ಇಲ್ಲದೆ ಯಾವತ್ತೂ ಕೂಡ ಮನೆಯಿಂದ ಸುಮ್ನೆ ಬೇಜಾರಾಯ್ತು ಅಂತ ಸೀದಾ ಮನೆಯಿಂದ ಹೊರಗೋಗಿ ಎಲ್ಲ ಕಡೆ ಓಡಾಡ್ಕೊಂಡು ವಾಪಸ್ ಬರೋದು. ಸುಮ್ನೆ ಮನೆಯಿಂದ ಹೊರಗೆ ಓಡಾಡಬಾರದು. ಆಮೇಲೆ ಸಂಧ್ಯಾ ಕಾಲದಲ್ಲಂತೂ ಹೊರಗೆ ಹೋಗ್ಲೇಬಾರದು. ಸಂಧ್ಯಾ ಕಾಲದಲ್ಲಿ ಒಳಗೆ ಇದ್ದು ಸಾಧನೆ ಮಾಡಬೇಕು. ಆ ಹೊತ್ತು ಜಪಾನುಷ್ಠಾನ, ಪೂಜೆ ಪುರಸ್ಕಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಆತ್ಮೋದ್ಧಾರಕ್ಕೆ ಕಾರಣವಾದ ಜಪ, ಧ್ಯಾನ, ಇದರಲ್ಲಿ ತೊಡಗಬೇಕು. ಇನ್ನು ಆ ತಲೆ ಕೂದಲು ಬಿಚ್ಚಿಕೊಂಡು ಊರೂರು ತಿರುಗಬಾರದು. ಅಲಂಕಾರ ಮಾಡಿಕೊಳ್ಳದೆ ಊರು ಸುತ್ತಬಾರದು. ಅಯೋಗ್ಯರೊಡನೆ ಸಂಭಾಷಣೆ ಮಾಡುತ್ತಾ ಉತ್ತರೀಯವನ್ನ ಮೇಲುದವನ್ನ ಹಾಕಿಕೊಳ್ಳದೆ ತಿರುಗಬಾರ್ದು.
ಇದೆಲ್ಲ ಮನೆಯಿಂದ ಹೊರಗೆ ಹೋಗುವುದಕ್ಕೆ ನಿಯಮಗಳು. ಹೊರಗೆ ಸುಮ್ನೆ ಹೊರಗೆ ಹೋಗ್ಬಾರ್ದು. ಅಂದ್ರೆ ಅಲ್ಲಿ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂದ್ರೆ ಆ ಊಟ ಮಾಡಿದ ತಕ್ಷಣ ಆಚಮನೆ ಮಾಡದೆ ಹೋಗುದು, ಅಥವಾ ಹೊರಗೆ ಹೋಗುವಾಗ ಅಲಂಕಾರ ಮಾಡದೆ ಹೋಗುವುದು, ಹಾಗೆ ಹೋಗ್ಬಾರ್ದು ಅಂತ. ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂದ್ರೆ ಸಾಮಾನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೊರಗಡೆ ಹೋಗಿ ತರಬೇಕು. ಅಂತ ಸಂದರ್ಭದಲ್ಲಿ ಹೇಳಿಲ್ಲ. ಕೆಲವೆಲ್ಲ ಕಾರ್ಯ ಮಾಡಿದ ಮೇಲೆ ಶುದ್ಧಿ ಮಾಡ್ಕೊಳ್ಬೇಕು. ಶುದ್ಧಿ ಮಾಡ್ಕೊಳ್ಳದೆ ಹಾಗೆ ಹೊರಗೆ ಹೋದ್ರೆ ಆ ಶುದ್ಧಿಗಳು ಬೇಗ ಅವರನ್ನ ಆವರಿಸಿಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಅಂತಹ ಸಂದರ್ಭದಲ್ಲಿ ಶುಚಿಯನ್ನ ಕಾಪಾಡಿಕೊಂಡು ಮನೆಯಿಂದ ಹೊರಗೆ ಹೋಗ್ಬೇಕು. ಮನೆಯಿಂದ ಹೊರಗೆ ಬಂದಾಗ ಬೇರೆಯವ್ರು ನೋಡಿ ನಮ್ಮನ್ನ ನೋಡಿ ಹೆದರ್ಕೊಳ್ಬಾರ್ದು. ಹಾಗಾಗಿ ತಲೆ ಬಿಚ್ಕೊಂಡು ಭೂತದ ತರನೋ, ಅಲಂಕಾರ ಮಾಡ್ಕೊಳ್ಳದೆ ಪ್ರೇತದ ತರನೋ ಓಡಾಡಬಾರದು ಅಂತ ಅದರ ಅರ್ಥ. ನಾಧೌತ ಪಾದ ಪ್ರಯತ ನಾರ್ದ್ರಾಪನ್ನು ಯುದಕ್ಷಿರಾ ಶೈತ ನಾಪರಾಂಗ್ನಾನ್ಯೀ ನನಗ್ನ ನಚ ಸಂಧ್ಯಯೋ. ಮನೆಯಿಂದ ಹೊರಗೆ ಹೋಗಿ ವಾಪಸ್ ಬಂದಾಗ ಕಾಲ್ ತೊಳ್ಕೊಳ್ಳದೆ ಒಳಗ್ ಬರಬಾರದು. ಕಾಲ್ ತೊಳ್ಕೊಳ್ಳದೆ, ಕಾಲ್ ತೊಳ್ಕೊಂಡು ಒಳಗ್ ಪ್ರವೇಶ ಮಾಡಬೇಕು. ನಾ ಧೌತ ಪಾದ. ಇನ್ನು ಆ ಯಾವುದೋ ಮಲ ತೊಳೆದು ಬಂದಿದ್ದಾನೆ, ಅಪವಿತ್ರವಾದ ಎಂಜುಲ್ ತೊಳೆದು ಬಂದಿದ್ದಾನೆ, ಒಟ್ಟು ಅಪವಿತ್ರವಾದ ಸ್ಥಿತಿ, ಹೆಣ ಮುಟ್ಟಿ ಬಂದಿದ್ದಾನೆ, ಇಂತಹ ಸಂದರ್ಭದಲ್ಲಿ ಹಾಗೆ ಮನೆಯೊಳಗೆ ಪ್ರವೇಶ ಮಾಡಬಾರದು. ಸ್ನಾನ ಮಾಡಿ ಪ್ರವೇಶ ಮಾಡಬೇಕು. ಇನ್ನು ಆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು, ಪಶ್ಚಿಮಕ್ಕೂ ತಲೆ ಹಾಕಬಾರದು. ಆ ಮೈಯಲ್ಲಿ ಬಟ್ಟೆ ಇಲ್ಲದೆ ಓಡಾಡಬಾರದು ದಿಗಂಬರರಾಗಿ. ಎರಡು ಸಂಧ್ಯಾ ಕಾಲದಲ್ಲೂ ಕೂಡ, ಬೆಳಿಗ್ಗೆ ಅಥವಾ ರಾತ್ರಿ ಎರಡೂ ಹೊತ್ತು ಸಂಧ್ಯಾ ಕಾಲದಲ್ಲಿ ನಿದ್ರೆ ಮಾಡಬಾರದು. ಆಗ ಆಹಾರ ತಿನ್ನಬಾರದು. ಯಾವುದೇ ವಿಷಯದ ನಂಟು ಇರಬಾರದು. ಆಗ ಕೇವಲ ಧ್ಯಾನಾನುಷ್ಠಾನಕ್ಕೆ ಸಂಬಂಧಪಟ್ಟ ಕಾಲ ಸಂಧ್ಯಾ ಅನ್ನುವುದು. ಹೀಗೆ ಒಟ್ಟು ನಿನಗೆ 31 ನಿಯಮಗಳನ್ನ ಹೇಳಿದ್ದೇನೆ. ಇದನ್ನು ನೀನು ಕಟ್ಟುನಿಟ್ಟಾಗಿ ಚೊಕ್ಕಟವಾಗಿ ಪಾಲಿಸಬೇಕು. ಹೀಗಿದ್ದಾಗ ನಿನ್ನ ವ್ರತ ಅದು ಸಫಲ ಆಗುತ್ತೆ. ಅಬ್ಬಾ, ಇಷ್ಟು ವ್ರತಾನುಷ್ಠಾನಗಳನ್ನು ಕೇಳಿ ಜಪ ಮಾಡಿ, ಅಂದ್ರೆ ವ್ರತ ಮಾಡಿ ಸಿದ್ಧಿಸಿಕೊಳ್ಳುವುದಕ್ಕೆ ಅಷ್ಟು ಪ್ರಾಮಾಣಿಕವಾದ ಬಯಕೆ ಇದ್ರೆ ಮಾತ್ರ ಅದು ಸಿದ್ಧಿ ಆಗತ್ತೆ. ಅಪ್ರಾಮಾಣಿಕವಾದ ಬಯಕೆಗಳಿದ್ದಾಗ, ಹಾನಿ ಮಾಡುವ ಯೋಚನೆಗಳಿದ್ದಾಗ ಈ ಎಲ್ಲ ವ್ರತ ಒಂದಲ್ಲ ಒಂದು ಕಾಲದಲ್ಲಿ ಕೈಜಾರಿ ದಬಾರಂತ ಗಾಜಿನ ಮನೆಯಲ್ಲಿ ಕೂತು ಪಕ್ಕದವರು ಮನೆಗೆ ಕಲ್ಲೆಸ್ತರೆ ಹೆಂಗೋ ಹಂಗೆ. ಅವ್ರು ಒಂದೆಸ್ತರೆ ವಾಪಸ್ ನಮ್ಮ ಗಾಜಿನ ಮನೆ ಇಡೀ ಬಿದ್ದೋಗುತ್ತೆ. ಆದ್ರಿಂದಾಗಿ ಬಹಳ ಜಾಗ್ರತೆಯಿಂದ ವ್ರತಾನುಷ್ಠಾನ ನಡೆಸುವುದಕ್ಕೆ ಬೇಕಿರುವ ನಿಯಮಗಳನ್ನ ಇಲ್ಲಿ ಹೇಳಿದ್ರು. ಮತ್ತಷ್ಟು ಕೆಲವು ಸಂಗತಿಗಳನ್ನ, ಅಂದ್ರೆ ಏನಾಯ್ತು ಮುಂದೆ, ಅವನು ಹೇಗೆ ಅಂತಹ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಬೇಕಿರುವಂತಹ ಪರಿಸ್ಥಿತಿಯನ್ನ ತಂದುಕೊಂಡ್ರು ಅನ್ನೋದನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ. ಭಜನೆಗೆ ಆಮೇಲೆ ರೆಡಿಯಾಗಿರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್, ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಅದ್ಯ ವಕ್ತವ್ಯಮಸ್ತಿ ವಾ? ಶ್ವಃ ವದಾಮಃ ವಾ?